ಯಾರು ಮಾಡಬೇಕು ನೀವು ಕ್ರಮ ತಗೊಳ್ಳೋದು ನಾವು ಸರ್ ಯಾವ ಅಧಿಕಾರಿಗಳ ಮೇಲೆ ಕ್ರಮ ಆಗುತ್ತೆ ಇಲ್ಲ ಕ್ವಾರಿ ಮಾಲೀಕ ಏನಾದ್ರು ಸಿಕ್ಕಿದ್ದಾರೆ? ಅಧಿಕಾರಿಗಳ ಮೇಲೆ ಏನು ಮಾಡ್ತಾರೆ ಮೈನಿಂಗ್ ಪ್ಲಾನ್ ಬಗ್ಗೆ ನಾನು ನಾಳೆ ಇವತ್ತು ಕರೆದು ಮಾತಾಡ್ತೀನಿ. ಮೈನಿಂಗ್ ಪ್ಲಾನ್ ಯಾವ ರೀತಿ ಇದೆ ಇದಕ್ಕೆ ಯಾಕೆಂದರೆ ಮೈನಿಂಗ್ ಪ್ಲಾನಲ್ಲೇ ಅವರು ಮುಂದಕ್ಕೆ ಎಲ್ಲ ಕ್ವಾರಿಗಳಿಗೂ ನಾವು ನಿಯಮ ತರಬೇಕಾಗ್ತದೆ. ನಮ್ಮ ಅಧಿಕಾರಿಗಳ ಪ್ರಕಾರ ಈಗ ಮೈನಿಂಗ್ ಪ್ಲಾನ್ ನಾವು ಮಾಡ್ತಾ ಇದ್ದೀವಿ. ನೋಡಿ ನಾನು ಇವತ್ತು ನಾವೆಲ್ಲ ಮಾತಾಡ್ತೀವಿ ಮೈನಿಂಗ್ ಪ್ಲಾನ್ ಅದು ಭಾಳ ಮುಖ್ಯ. ಒಂದು ಆಗಿರೋದ್ರಿಂದ ಮುಂದಕ್ಕೆ ಎಲ್ಲ ಕ್ವಾರಿಗಳಲ್ಲೂ ಮುಂಜಾಗ್ರತೆಯಾಗಿ ನಾವು ಕೆಲಸ ಮಾಡಬೇಕಾಗುತ್ತೆ. ಆ ದೃಷ್ಟಿಯಿಂದ ಅದಕ್ಕೆ ನಾನು ಮಾರ್ಗದರ್ಶನ ಸರ್ 2-3 ವರ್ಷದಿಂದ ಈ ಥರ ಇಲ್ಲಿಗಲ್ ಕ್ವಾರಿ ಜಾಸ್ತಿ ಆಗಿದೆ. ಇಡೀ ಸರ್ಕಾರವೇ ಇಲ್ಲಿಗಲ್ ಸರ್ಕಾರ ಅಂತ ಅಶೋಕ್ ಅವರು ಹೇಳ್ತಿದ್ದಾರೆ. ಸರ್ ಸರ್ವೆ ಮಾಡ್ತೀವಿ ಅಂದರು, ಮಾಡಲಿಲ್ಲ. ಅಧಿಕಾರಿಗಳ ಇನ್ವಾಲ್ವ್ಮೆಂಟ್ ಇದೆ ಅಂತ ಇವತ್ತು ಮಾಡ್ತಾ ಇದ್ದಾರಲ್ಲ, ಎಲ್ಲರೂ ಅವ್ರ ಕಡೆಯೇ ಮಾಡ್ತಾ ಇರೋರಲ್ಲ. ಎಲ್ಲ ಕಡೆ ಇಲ್ಲಿಗಲ್ ಏನಿದೆ ಅವ್ರದ್ದು ದಾಖಲೆ ಇಲ್ಲ ಇಲ್ಲಿಗಲ್ ಆಗಿದ್ದಕ್ಕೆ 1 ವರ್ಷ 2 ವರ್ಷದಿಂದ ಮಾಡಬೇಕು ಕೆಲಸನ. ಅಷ್ಟು ನೀವು ಕ್ವಾರಿ ಸೈಟ್ಗಳಲ್ಲಿ ನೋಡಿದ್ರಲ್ಲ 20-30 ವರ್ಷದಿಂದ ಅವರೆಲ್ಲ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಎಲ್ಲ ಸರ್ಕಾರದಲ್ಲೂ ಕೆಲಸ ಮಾಡ್ತಾರೆ. ಎಲ್ಲ ರಿಪೋರ್ಟ್ ಎಲ್ಲ ತರಿಸ್ಕೊಳ್ತೀವಿ. ಏನೇನು ವೈಲೇಷನ್ಸ್ ಇದೆ ತೊಗೊಂಡು ನಾವು ಮಾಡ್ತೀವಿ. ಏನು ಆ್ಯಕ್ಷನ್ಸ್ ಇರೋದು ತೊಗೋತೀವಿ. ಯಾವ ನಿರ್ದಾಕ್ಷಿಣ್ಯ ಇಲ್ಲದೆ ಕಾನೂನು ಚೌಕಟ್ಟಿನಲ್ಲಿ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಬೇರೆಯವ್ರಿಗೆಲ್ಲ ಯಾವ ರೀತಿ ನಾವು ಕಾನೂನು ಮಾಡ್ತೀವಿ ಅದೇ ರೀತಿ ನಾವೆಲ್ಲರಿಗೂ ಮಾಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.